ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರನ್ನು ಆಯ್ಕೆ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಗುರುಗಳ ಮಾರ್ಗದರ್ಶನ ಏನಿದೆ ಅಂತ ನೋಡಿ ತಿಳ್ಕೊಳ್ಳೋಣ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸ್ವಲ್ಪ ಜಾಸ್ತಿ ಕಾರ್ಡ್ಸ್ ಬಂದಿದೆ, ಎಲ್ಲವನ್ನು ಕೂಡ ನೋಡೋಣ. ಮೊದಲನೇದು, ಸದ್ಯಕ್ಕೆ ಇನ್ನೊಬ್ಬರ ಜೀವನಕ್ಕೆ ನೀವು ಬೆಳಕಾಗಬೇಕು, ಇನ್ನೊಬ್ಬರಿಗೆ ದಾರಿದೀಪವಾಗಿ ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಬೇಕು, ನಿಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರತಿಯೊಂದು ಜೀವಿಯಲ್ಲೂ ಒಂದಷ್ಟು ಕಷ್ಟ ಸುಖಗಳು ಇದ್ದಿದ್ದೇನೆ. ಈಗ ನೀವೇನು ಸಫರ್ ಮಾಡ್ತಾ ಇದ್ದೀರಾ ಅದಕ್ಕೆ ಕಾರಣ ಏನು ಅಂದರೆ, ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬೇಕಾಗಿದ್ದಂಥ ನಿಮ್ಮ ಜೀವನನ ಮರೆತು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನಿದೆ, ಥರ್ಡ್ ಪಾರ್ಟಿ ಸಿಚುವೇಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನೆಗೆಟಿವಿಟಿ ತುಂಬಾ ಇದೆ. ಬಿ ಡಿಟ್ಯಾಚ್ಡ್ ಫ್ರಮ್ ಪೀಪಲ್ ಆ್ಯಂಡ್ ಸಿಚುವೇಶನ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಸೃಷ್ಟಿ ಮಾಡುವಂಥ ವ್ಯಕ್ತಿಗಳಿಂದ ಮತ್ತು ದುಷ್ಟಶಕ್ತಿಗಳಿಂದ ದೂರ ಬನ್ನಿ ಅನ್ನುವಂಥದ್ದು ಇದೆ. ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಇಂಪಾರ್ಟೆಂಟ್ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬೇಕು ಅಥವಾ ನಿಮ್ಮ ಜೀವನದಲ್ಲಿ ಯಾಕೆ ಇದು ಮಾಡ್ತಿದ್ದೀರಾ, ಜಾಸ್ತಿ ಸಫರ್ ಮಾಡ್ತಿದ್ದೀರಾ ಅನ್ನೋದಾದರೆ, ಸೊ ಸದ್ಯಕ್ಕೆ ನಿಮ್ಮ ಜರ್ನಿ ಯೂನಿಕ್ ಆಗಿದೆ, ನೀವು ಯೂನಿಕ್ ಆಗಿದ್ದೀರಾ, ನಿಮ್ಮ ಒಂದು ಲೈಫ್ ಸ್ಟೈಲೇ ಡಿಫ್ರೆಂಟ್ ಆಗಿದೆ. ಜೊತೆಗೆ ನೀವು ಈ ಲೈಫ್ ಟೈಮಲ್ಲಿ ಮಾಡಬೇಕಾದಂಥ ಕೆಲಸನೇ ಬೇರೆ ಇದೆ. ನೀವು ತುಂಬ ಸ್ಪೆಷಲ್, ನೀವು ಒಂದು ಕೋಟಿಗೊಬ್ಬ ಅಂತಾರಲ್ಲ ಆ ಥರ ನೀವು. ಸೊ ಸದ್ಯಕ್ಕೆ ಬೇರೆ ರೀತಿಲೇ ನೀವೊಂದು ರೀತಿ ಪ್ರಯತ್ನನ ಪಡಬೇಕು ಅನ್ನುವಂಥದ್ದು ಇದೆ. ಬೇರೆಯವ್ರ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡೋದನ್ನು ನಿಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡಬೇಡಿ. ನಿಮ್ಮ ಲೈಫ್ ತುಂಬಾ ಚೇಂಜಲ್ಲಿ ಇದೆ, ಬೇರೆದೇ ರೀತಿಯಲ್ಲಿ ಇದೆ. ಸೊ ಹಾಗಾಗಿ ಯಾರ ಜೊತೆನೂ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ತಾ ಲೈಫನ್ನು ವೇಸ್ಟ್ ಮಾಡಬೇಡಿ, ಅಥವಾ ನಿಮ್ಮನ್ನೇ ನೀವೇ ಕಡಿಮೆ ಅಂತ ಅನ್ಕೊಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗಿರುವಂಥ ನೋವು ದುಃಖಗಳ ಬಗ್ಗೆ ಮಾತಾಡೋದನ್ನು ಕಮ್ಮಿ ಮಾಡಿ, ಬೇರೆಯವರ ದುಃಖ ಅಥವಾ ನಿಮಗಿಂತ ಹೆಚ್ಚು ಕಷ್ಟದಲ್ಲಿ ಇರೋರನ್ನ ನೋಡಿ ಸ್ವಲ್ಪ ಸಮಾಧಾನ ಪಟ್ಕೊಳ್ಳಿ. ಸೊ ಬೇರೆಯವ್ರಿಗಿಂತ ನಾನು ಬೆಟರಲ್ಲಿ ಇದ್ದೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದೇ ನೋವಿಗೆ, ದುಃಖಕ್ಕೆ ಎಡೆ ಮಾಡಿ ಕೊಡಬೇಡಿ. ನಿಮ್ಮ ಜೀವನದಲ್ಲಿ ಒಂದೇ ಉದ್ದೇಶ ಇರಬೇಕು, ನೀವು ನಗ್ತಾ ಇರಬೇಕು, ಇನ್ನೊಬ್ಬರನ್ನು ನಗಿಸ್ತಾ ಇರಬೇಕು. ನಿಮ್ಮ ಜೀವನದಲ್ಲೂ ಬೆಳಕೆ ಇರಬೇಕು, ಇನ್ನೊಬ್ಬರ ಜೀವನಕ್ಕೂ ನೀವು ಬೆಳಕಾಗಿ ನಿಲ್ಲಬೇಕು. ಓಕೆ, ಫೇಸ್ ದ ರಿಯಾಲಿಟಿ ಅಂತ ಹೇಳ್ತಿದ್ದಾರೆ. ಸೊ ಏನು ಸದ್ಯದ ಪರಿಸ್ಥಿತಿ ಇರಬಹುದು ಅಥವಾ ಏನೋ ಒಂದು ಸಮಸ್ಯೆ ಇರಬಹುದು. ಸೊ ಗುರುಗಳು ನಿಮಗೆ ಡೈರೆಕ್ಟಾಗಿ ಹೇಳ್ತಿದ್ದಾರೆ, ಸಚ್ಚಿದಾನಂದ ಮಹಾಪ್ರಭು ಅಂತ ಕೇಳಿಸ್ತಿದೆ, ಏನು ಅಂತ ನನಗೆ ಗೊತ್ತಿಲ್ಲ, ಸಾರಿ. ಬಾಬಾರ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಗುರು ದತ್ತಾತ್ರೇಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ. ಸೊ ಹಾಗಾಗಿ ಸಮಸ್ಯೆಯ ವಿರುದ್ಧ ಹೋರಾಡು. ಸಮಸ್ಯೆನ ನೋಡಿ ಓಡಿ ಹೋಗಬೇಡ, ಸಮಸ್ಯೆಗೆ ಪರಿಹಾರನ ಹುಡುಕೋ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿದೆ ಪರಿಹಾರ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ನೀವು ಒಂಟಿ ಅಲ್ಲ, ಪ್ರತಿಯೊಂದು ಸನ್ನಿವೇಶದಲ್ಲೂ ಅವರು ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಗುರುಗಳು ನಿಮ್ಮ ಜೊತೆ ಸದಾ ಸರ್ವದಾ ಪ್ರತಿಯೊಂದು ಸಿಚುವೇಶನಲ್ಲೂ ಇರ್ತಾರೆ. ಹಾಗಾಗಿ ಯಾವುದೇ ವಿಚಾರಕ್ಕೂ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ನೀನು ನಾನು ಒಂದೇ ರೀತಿ. ಸೊ ಹಾಗಾಗಿ ಯಾರು ಹಸ್ತಿರ್ತಾರೋ, ಯಾರು ದುಃಖದಲ್ಲಿ ಇರ್ತಾರೋ, ಯಾರು ಸಮಸ್ಯೆಯಲ್ಲಿ ಇರ್ತಾರೋ, ಯಾರು ನಿರ್ಗತಿಕರಾಗಿರ್ತಾರೋ ಅಥವಾ ಯಾರ ಹೃದಯ ಹೆಚ್ಚು ನೊಂದಿರುತ್ತೋ, ನಾನು ಅವ್ರ ಜೊತೆ ಇರ್ತೀನಿ. ನಾನು ಅಷ್ಟೇ, ನನ್ನ ಹೃದಯನು ನೊಂದಿದೆ, ನನ್ನ ಕೂಡ ಎಂಟಿ ಪಾಕೆಟ್ ಅಂತ ಹೇಳ್ತಿದ್ದಾರೆ. ಸೊ ನಾನು ಕೂಡ ನಿರ್ಗತಿಕ. ಸೊ ನಿಮ್ಮ ಥರನೇ ನೀವು ಕೊಡುವಂಥ ಭಕ್ತಿಯ ಭಿಕ್ಷೆಗಾಗಿ ನಾನು ಕಾಯ್ತಾ ಇರ್ತೀನಿ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಈ ವರ್ಡ್ ಇಲ್ಲಿ ಹೇಳೋದು ಒಂದು ತಪ್ಪಿದೆ, ಬಟ್ ಆ ಥರನೇ ಬಾಬಾ ನಿಮಗೆ ಕನ್ವೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ನಿಮ್ಗೆ ಯಾವ ರೀತಿ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ, ಹಾಗಾಗಿ ಅವರು ಹಾಗೆ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಬದಲಾವಣೆ ಬರ್ತಿದೆ. ಯಾರು ಹಣಕಾಸಿನ ಸಮಸ್ಯೆಯಲ್ಲಿ ಇದ್ದೀರಾ, ಯಾರು ಊಟ ತಿಂಡಿಗೂ ಕಷ್ಟಪಡ್ತಿದ್ದೀರಾ, ಯಾರು ಇರೋದಕ್ಕೆ ಮನೇನೂ ಇಲ್ಲ, ಮನಸ್ಸು ತುಂಬ ನೊಂದಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವತ್ತೂ ಒಳ್ಳೇದಾಗೋದೇ ಇಲ್ಲ ಅಂತ ಯಾರು ಡಿಸೈಡ್ ಮಾಡಿಬಿಟ್ಟಿದ್ದೀರಾ, ನಿಮ್ಮ ಡಿಸೈಡ್ ತಪ್ಪಾಗಿದೆ, ನಿಮ್ಮಲ್ಲೇ ಇಟ್ಕೊಳ್ಳಿ. ಸೊ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆ ಬರ್ತಾ ಇದೆ. ಒಂದು ಮರಳುಗಾಡು ಮತ್ತು ಹೂದೋಟ ಆಗುವಂಥ ಸಮಯ, ಅಂದರೆ ಚೇಂಜ್. ಪರ್ಮನೆಂಟಾಗಿ ಯಾವುದೂ ಇರೋದಿಲ್ಲ, ಎಲ್ಲವೂ ಕೂಡ ಬದಲಾಗ್ತಾನೆ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆಯ ಸಮಯ ಬಂದಿದೆ. ಹಾಗಾಗಿ ಈ ಬದಲಾವಣೆಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ
ಅನ್ನುವಂಥದ್ದು ಇಲ್ಲಿ ಇದೆ. ಯಾರನ್ನು ಜಡ್ಜ್ ಮಾಡಬೇಡಿ, ನಾನು ಸರಿ ನೀನು ಸರಿ, ನೀನು ತಪ್ಪು ನಾನು ತಪ್ಪು ಅಂತ. ಎಲ್ಲರೂ ಅವರವರೇ ಆದ ರೀತಿಯಲ್ಲಿ ಮೈಂಡ್ ಗೇಮನ್ನು ಇಟ್ಕೊಂಡು ಆಟನ ಆಡ್ತಿರ್ತಾರೆ. ಸೊ ಹಾಗಾಗಿ ಯಾರನ್ನು ನೀವು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಯಾರ ಬಗ್ಗೆ ಯಾವ ತೀರ್ಮಾನನೂ ತಗೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಲೈಸ್ ಮಾಡೋದಕ್ಕೆ ದೇವರಿಗೆ ಅವಕಾಶನ ಕೊಡಿ, ಫೈನಲೈಸ್ ದೇವರು ಮಾಡ್ತಾರೆ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆ ಅನ್ನೋದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಭಗವಂತನಲ್ಲಿ ಅಥವಾ ನಿಮ್ಮ ಗುರುಗಳಲ್ಲಿ ನಂಬಿಕೆಯನ್ನು ಇಡಿ, ಭರವಸೆನ ಇಡಿ, ಸ್ಟ್ರಾಂಗ್ ಆಗಿ ನಿಲ್ಲಿ. ನಿಮ್ಮ ಭಯಕ್ಕೆ ನಿಮ್ಮ ಜೀವನದಲ್ಲಿ ಯಾವುದೇ ಸ್ಥಾನನ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೋ ದೇವಸ್ಥಾನಕ್ಕೆ ಅಥವಾ ಶಿರಡಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತುಂಬ ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಬಾರ್ದು, ಇದ್ರ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸೋಲ್ ಪರ್ಪಸ್ಸನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಸೋಲ್ ಪರ್ಪಸ್ಸನ್ನು ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ದುಡ್ಡಿನ ವಿಚಾರದ ಕಡೆ ತಲೆ ಕೆಡಿಸ್ಕೊಳ್ಬೇಡಿ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ, ದುಡ್ಡು ಕೂಡ ಬರೋದ್ರಲ್ಲಿ ಇದೆ. ಸೊ ಹಾಗಾಗಿ ದುಡ್ಡು ಗಿಫ್ಟು ಎಲ್ಲ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಒಂದು ಆಧ್ಯಾತ್ಮಿಕ ಬದಲಾವಣೆ ಕೂಡ ಬರ್ತಾ ಇದೆ. ಮೆಡಿಟೇಷನ್ ಮಾಡಿ, ಇನ್ನು ಹೆಚ್ಚು ದೇವರನ್ನು ಪ್ರಾರ್ಥನೆ ಮಾಡಿ, ಚಾಂಟ್ ಮಾಡಿ ಅನ್ನುವಂಥದ್ದು ಇದೆ. ಪ್ರೇ ಮೋರ್ ಅಂತ ಹೇಳ್ತಿದ್ದಾರೆ. ಒಂದು ಸೋಲ್ ಜರ್ನಿ ಇದೆ ನಿಮ್ಮದು, ಗೊತ್ತಿಲ್ಲ ಯಾವ ರೀತಿ ಅಂತ. ಸದ್ಯಕ್ಕೆ ನೀವೊಬ್ಬರೇ ಇದನ್ನು ಫೇಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫೇಸ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಗುರುಗಳ ಮಾರ್ಗದರ್ಶನದಿಂದ ನಿಮ್ಮ ಸೋಲ್ ಜರ್ನಿ ಏನಿದೆ, ಈ ಸೋಲ್ ಜರ್ನಿ ಕಂಪ್ಲೀಟ್ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಇನ್ನಷ್ಟು ರಾಯರ, ದತ್ತಾತ್ರೇಯರ, ರಾಘವೇಂದ್ರ ಸ್ವಾಮಿಗಳ ಅಥವಾ ಶಿರಡಿ ವಾಸರ ಅಥವಾ ನೀವು ನಂಬಿರುವಂಥ ಯಾವುದೇ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಜಸ್ಟ್ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬಂದು ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸದ್ಯಕ್ಕೆ ಶನಿ ಮಹಾತ್ಮನ ಆಶೀರ್ವಾದನ ಪಡ್ಕೊಳ್ಳಿ. ಪ್ರಾಣಿ ಪಕ್ಷಿಗಳಿಗೆ ಒಂಚೂರು ಆಹಾರನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗ್ತಾ ಇದೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ನಾನು ಅಂದ್ಕೊಂಡಿದ್ದಾಗಿಲ್ಲ, ನಾನು ಯಾವ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಿಮ್ಮ ಸಮಸ್ಯೆಗೆ ಉತ್ತರ ಯಾವಾಗ ಬರಬೇಕು ಅಂತ ಇರುತ್ತೋ ಆವಾಗ ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಮೈಂಡ್, ಬಾಡಿ, ಸೋಲ್ನ ಸರಿಯಾಗಿ ಇಟ್ಕೊಳ್ಳಿ. ಒಂದು ಅಲೈನಿಗೆ ತೊಗೊಂಬನ್ನಿ. ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ, ಹದಗೆಟ್ಟಿದೆ ಅನ್ನುವಂಥದ್ದು ಇದೆ. ಒಂದು ದೇಹ ಸ್ಥಿತಿ ಸರಿ ಇಲ್ಲ, ಒಂದು ಮನಸ್ಥಿತಿ ಸರಿ ಇಲ್ಲ, ಒಂದು ಆತ್ಮದ ಸ್ಥಿತಿ ಸರಿ ಇಲ್ಲ. ಸೊ ಮೂರನ್ನು ಕೂಡ ಸರಿಯಾದ ರೀತಿಯಲ್ಲಿ ಒಂದು ಕಂಟ್ರೋಲಿಗೆ ತೊಗೊಂಬನ್ನಿ, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಪಂಚಭೂತ ಕ್ರಿಯೆ ಕೂಡ ನಿಮಗೆ ಹೆಲ್ಪ್ ಆಗಬಹುದು ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಸಹಾಯ ಮಾಡಿ. ನಿಮ್ಮ ಸೋಲ್ ಗ್ರೂಪ್ ಕಡೆಯಿಂದ ನಿಮಗೆ ಸಹಾಯ ಸಿಗುತ್ತೆ. ಜೊತೆಗೆ ನಿಮ್ಮ ಸೋಲ್ ಗ್ರೂಪಲ್ಲಿ ಇರೋರಿಗೆ ಒಂದಷ್ಟು ಸಹಾಯನ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಬ್ರೀತಿಂಗ್ ಎಕ್ಸಸೈಸನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ಪ್ರಾಣಾಯಾಮನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಉಸಿರಾಟ ಸ್ವಲ್ಪ ಏರುಪೇರು ಆಗ್ತಾ ಇದೆ ಅಂತ ಅನಿಸುತ್ತೆ. ಸ್ವಲ್ಪ ಉಸಿರಾಟದ ಕಡೆ ಹೆಚ್ಚಿನ ಗಮನನ ಕೊಡಿ, ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳು, ಒಳ್ಳೆಯ ಕರ್ಮಫಲಗಳು ನಿಮ್ಮದಾಗಲಿ ಅಂತ ಆಶಿಸ್ತಾ ಇದ್ದಾರೆ. ಜೊತೆಗೆ ಅದೇ ಸತ್ಯ ಧರ್ಮದ ಹಾದಿಯಲ್ಲಿ ನಡೀರಿ. ಒಳ್ಳೆತನಕ್ಕೆ ಬೆಲೆ ಇದೆ ಅಂತ ಮತ್ತೊಮ್ಮೆ ತೋರಿಸ್ಕೊಡುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಳ್ಳೆಯ ಆಲೋಚನೆಗಳು ಇವತ್ತಿಲ್ಲ ನಾಳೆ ಒಳ್ಳೆಯದನ್ನು ಮಾಡುತ್ತೆ ಅನ್ನುವಂಥದ್ದು ಇದೆ. ಒಳ್ಳೆಯ ಕರ್ಮ ಫಲಗಳು ಒಳ್ಳೆಯದನ್ನೇ ರಿಪೀಟ್ ಮಾಡಿ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಿ ಯೋಚನೆ ಮಾಡಿ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾಯಿರಿ. ಖಂಡಿತ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ನಿಮ್ಮ ಗುರುಗಳು ನಿಮಗೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕೈಯಿಂದನೇ ಈ ಕೆಲಸ ಆಗಬೇಕು ಅಂತ ನಿನ್ನನ್ನೇ ಆಯ್ಕೆ ಮಾಡಿದ್ದೀನಿ ನಾನು ಅಂತ ಹೇಳ್ತಿದ್ದಾರೆ. ಐ ಮೇಕ್ ಯು ಎ ಚಾನಲ್ ಆಫ್ ಮೈ ವರ್ಕ್ ಅಂತ ಹೇಳ್ತಿದ್ದಾರೆ. ಸೊ ನೀವು ತುಂಬ ಸ್ಪೆಷಲ್, ಯೂನಿಕಾರ್ನ್ ಕೂಡ ಇರಬಹುದು. ಸೊ ಹಾಗಾಗಿ ಗುರುಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಖಾಂತರ ಜಗತ್ತಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ಒಂದಷ್ಟು ಸಮಸ್ಯೆಯಲ್ಲಿ ಇರೋರಿಗೆ ಪರಿಹಾರ ಮಾಡೋದಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಖಾಂತರ ಅವರಿಗೆ ಸಹಾಯನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ.
ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾರೆ. ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಆಲ್ ದ ಮೆಮೊರೀಸ್ ಆ್ಯಂಡ್ ಅಪ್ಸೆಟ್ಸ್ ಆಫ್ ದ ಪಾಸ್ಟ್. ಓಕೆ, ಬೇಡದಿರೋಂಥ ವಿಚಾರಗಳು, ಬೇಡದಿರೋಂಥ ನೋವುಗಳು ಎಲ್ಲವನ್ನು ಕೂಡ ದೂರ ಮಾಡಿ, ಬೇಡದಿರೋದನ್ನೆಲ್ಲ ತೆಗೆದುಹಾಕಿ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್, ಬಾಡಿ, ಸೋಲ್ನ ಅಂತ ಹೇಳ್ತಿದ್ದಾರೆ. ಜೊತೆಗೆ ಗ್ರೇಸ್, ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದೆ. ನಿಮ್ಮ ಪ್ಲ್ಯಾನ್ ಪ್ರಕಾರ ಲೈಫ್ ಹೋಗಿಲ್ಲ ಅಂದರೆ ಏನಾಯಿತು, ನಿಮ್ಮ ಗುರುಗಳ ಪ್ಲ್ಯಾನ್ ಪ್ರಕಾರ ನಿಮ್ಮ ಲೈಫ್ ಹೋಗ್ತಾ ಇದೆ, ಹೋಗುತ್ತೆ, ಒಳ್ಳೆಯದಾಗತ್ತೆ, ನಂಬಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗತ್ತೆ, ಖಂಡಿತ ಒಳ್ಳೆಯದಾಗತ್ತೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಯಾರು 3ನೇದು ಆಯ್ಕೆ ಮಾಡಿದ್ದೀರಾ? ವಾವ್ಸ್ ಆ್ಯಂಡ್ ಪ್ರಾಮಿಸಸ್ ಇದೆ. ಸೊ ಮದುವೆ ವಿಚಾರಕ್ಕೆ ಏನೋ ಪ್ರಾಮಿಸ್ ಮಾಡಿರೋದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಮಿಸ್ ಆಗಿತ್ತೋ, ಅಥವಾ ನೀವೇನು ಪ್ರಾಮಿಸ್ ಮಾಡಿದ್ರು, ಅಥವಾ ಬೇರೆ ಯಾರೋ ಪ್ರಾಮಿಸ್ ಮಾಡಿದರು, ಅಥವಾ ದೇವರಿಗೇನೋ ಹರಕೆ ಮಾಡಿಕೊಂಡು ಅದನ್ನು ತೀರಿಸಿಲ್ಲ ಅಂದರೆ ಅದನ್ನೆಲ್ಲ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಮಾಡಿದಂಥ ಹಣೆನ ಉಳಿಸ್ಕೊಳ್ಳಿ, ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರುವಂಥ ತಪ್ಪನ್ನು ತಿದ್ದುಕೊಳ್ಳಿ ಅನ್ನುವಂಥದ್ದು ಇದೆ. ಸೋಲ್ ಗ್ರೂಪ್ ಕಡೆಯಿಂದ ನಿಮಗೆ ಸಹಾಯ ಬರ್ತಾ ಇದೆ, ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಬ್ಬರು ಪರ್ಸನ್ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ, ಅವ್ರ ಕಡೆಯಿಂದ ನಿಮಗೆ ಸಹಾಯ ಆಗತ್ತೆ ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿಗೆ ಕೂಡ ನೀವು ಸಹಾಯನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಶೆಲ್ಫ್ ಲೈಫ್ ಅಂತ ಇದೆ. ಸೊ ಎಲ್ಲ ರಿಲೇಷನ್ಶಿಪ್ ಒಂದೆಲ್ಲ ಒಂದಿನ ಎಂಡ್ ಆಗಬೇಕು. ಸೊ ಏನೋ ಒಂದು ರಿಲೇಷನ್ಶಿಪ್ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಪಂಜರದ ಗಿಳಿ, ಪ್ರಾಣ ಪಕ್ಷಿ ಅಥವಾ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗುವಂಥ ಸಾಧ್ಯತೆಗಳು ಇದೆ. ಆದಷ್ಟು ಬೇಗ ಆಗೋಗುತ್ತೆ, ಮುಗಿದು ಹೋಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಲೈವ್ ಇನ್ ಪ್ರೆಸೆಂಟ್ ಅನ್ನುವಂಥದ್ದು ಇದೆ. ನಾಳೆ ಅನ್ನೋದು ಸುಳ್ಳು, ಸದ್ಯಕ್ಕೆ ಈಗಿರೋದೇ ಸತ್ಯ. ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ಒಂದು ಸ್ವಲ್ಪ ಹೆವಿ ಎನರ್ಜಿ ಇದೆ. ಸೊ ಕೊಟ್ಟ ಮಾತನ್ನು ತಪ್ಪಬೇಡಿ, ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನನ್ನ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾತು ಕೊಟ್ಟು ಮಾತು ತಪ್ಪಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಾಳೆಗೋಸ್ಕರ ಬದುಕೋದನ್ನು ಆಮೇಲೆ ಯೋಚನೆ ಮಾಡಿ, ಸದ್ಯಕ್ಕೆ ಈ ಕ್ಷಣಕ್ಕೋಸ್ಕರ ಬದುಕಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸೋಲ್ ಲೆಸನ್ ಕಲೀಲಿಲ್ಲ ಅಂದರೆ, ಜೀವನ ಕಲಿಸುವಂಥ ಪಾಠನ ನಾವು ಕಲೀಲಿಕ್ಕೆ ತಯಾರಿಲ್ಲ ಅಂದರೆ, ರಿಪೀಟೆಡ್ ಆಗಿ ಅದು ಅಲ್ಲೇ ಕೂರಿಸುತ್ತೆ ನಮ್ಮನ್ನು. ಲೈಫ್ ಮುಂದೆ ಹೋಗಲ್ಲ. ಲೈಫ್ ಎಲ್ಲೋ ಸ್ಟಕ್ ಎನರ್ಜಿಲಿ ಇದೆ ಅಂದರೆ ಯಾವ ಬದಲಾವಣೆ ಬೇಕು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆಲ್ ಈಸ್ ವೆಲ್ ಇದೆ. ಸೊ ಎಲ್ಲವೂ ಭಗವಂತನಿಗೆ ಗೊತ್ತಿದೆ, ಎಲ್ಲವೂ ಭಗವಂತನೇ ಆಗಿದ್ದಾನೆ. ಸೊ ಹಾಗಾಗಿ ಗುರುವು ಕೂಡ ಭಗವಂತನೇ ಆಗಿ ಬಂದಿದ್ದಾನೆ ಇಲ್ಲಿ. ಸೊ ಶಿವ ಆಗಿರಲಿ, ಗಣೇಶ ಆಗಿರಲಿ, ದತ್ತಾತ್ರೇಯರು, ರಾಘವೇಂದ್ರರು, ಆಂಜನೇಯ, ಕೃಷ್ಣ ಮತ್ತು ಸಾಯಿಬಾಬಾರು, ಅಥವಾ ನೀವು ನಂಬಿರುವಂಥ ಯಾವುದೇ ಅಸೆಂಡೆನ್ಸ್ ಮಾಸ್ಟರ್ಸ್ ಇರಬಹುದು, ನಿಮಗೆ ಗೈಡೆನ್ಸ್ ಕೊಡ್ತಾನೇ ಇದ್ದಾರೆ, ಪ್ರೊಟೆಕ್ಷನ್ ಕೊಡ್ತಾನೇ ಇದ್ದಾರೆ. ಹಾಗಾಗಿ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಗೇನು ಬೇಕು ಅನ್ನೋದನ್ನು ದೇವ್ರ ಹತ್ರ ಕೇಳೋದನ್ನು ಕಡಿಮೆ ಮಾಡಿಕೊಂಡು, ದೇವ್ರು ನಿಮ್ಗೇನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದನ್ನು ಪಡ್ಕೊಳ್ಳಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪಿರಿಚುವಲ್ ಟೀಮ್ ಆ್ಯಂಡ್ ನಿಮ್ಮ ಡಿವೈನ್ ಟೀಮ್ ಎರಡೂ ಕೂಡ ನಿಮ್ಮ ಪ್ರೊಟೆಕ್ಷನಿಗೋಸ್ಕರ, ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡಬೇಕು, ನಿಮ್ಮನ್ನು ಈ ಬಂಧನದಿಂದ ಬಿಡುಗಡೆ ಮಾಡಬೇಕು, ನಿಮ್ಮ ಜೀವನದಲ್ಲಿ ಬೆಳಕಾಗಿ ನಿಲ್ಲಬೇಕು ಅನ್ನುವಂಥ ಕಾರಣಕ್ಕೆ ತುಂಬಾ ಶ್ರಮ ಹಾಕ್ತಿದ್ದಾರೆ. ಅವರ ಶ್ರಮ ವ್ಯರ್ಥ ಆಗದೆ ಇರೋ ಹಾಗೆ ನೀವು ಕೂಡ ಅವರಿಗೆ ಸಹಕಾರನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ, ಆಲ್ ಈಸ್ ವೆಲ್ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೆಯದಾಗಲಿ.